ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲರಿಗೆ ಎಲ್ಲವೂ ಸಾಧ್ಯ, ನನಗೇನೆಲ್ಲ ಗೊತ್ತಿದೆಯೋ ಅದೆಲ್ಲ ನಿಮಗೂ ಗೊತ್ತಿದೆ, ಗೊತ್ತಿರಲಿ, ಯಾರಿಗೆಲ್ಲ ಮನಸ್ಸಿದೆಯೋ ಅವರು ಎಲ್ಲರಿಗೂ ಎಲ್ಲವೂ ಸಾಧ್ಯ ಅಂತ ಹೇಳಿರೋವಂಥದ್ದು. ನಾನು ಹೇಳ್ತಿದ್ದೇನೆ, ಈ ಜ್ಯೋತಿಷ್ಯ ಅನ್ನೋದು ಸರಿ ಇದೆ, ಈ ರಾಶಿ ಭವಿಷ್ಯ ಪರ್ಫೆಕ್ಟಾಗಿದೆ, ಎಲ್ಲವೂ ಸರಿ ಇದೆ. ಈ ಏನಿದೆಯೋ ಈ ಗ್ರಹಗಳೆಲ್ಲ ಅವನಿಗೆ ಗೋಲಿಗಳು ಸಮಾನ, ಗೋಲಿ ಆಡ್ತಿರ್ತಾನ್ರೆ ದೇವರು, ಯೂನಿವರ್ಸು. ಎಲ್ಲರಿಗೂ ಇದು ಸಾಧ್ಯ. ನಾವು ಅಂದುಕೊಂಡ ಪ್ರತಿಯೊಂದು ವಿಚಾರವೂ ಆಗಿಯೇ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಾಗಾರದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ನಾನು ಸೌಮ್ಯ ಮಳಲಿ. ವೀಕ್ಷಕರೇ, ಸಮಾಜದಲ್ಲಿ 3 ವರ್ಗದ ರೀತಿಯ ಜನರನ್ನ ನಾವು ನೋಡ್ತೀವಿ. ಒಂದು ಶ್ರೀಮಂತರು, ಮತ್ತೊಂದು ಮಧ್ಯಮ ವರ್ಗದವರು, ಮತ್ತೊಂದು ಬಡವರು. ಶ್ರೀಮಂತರಿಗೆ ತಮ್ಮ ಬಳಿ ಇರುವಂತಹ ಶ್ರೀಮಂತಿಕೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಹೇಗೆ ಅನ್ನುವಂಥ ಚಿಂತೆ. ಮಧ್ಯಮ ವರ್ಗದವರಿಗೆ ನಮ್ಮ ಹತ್ರ ಇರುವಂತಹ ಹಣ, ಆಸ್ತಿ, ಐಶ್ವರ್ಯ ಸಾಕಾಗ್ತಾ ಇಲ್ಲ, ಇನ್ನೂ ಚೆನ್ನಾಗಿ ದುಡಿಬೇಕು, ಇನ್ನೂ ಚೆನ್ನಾಗಿ ಹಣ ಸಂಪಾದನೆ ಮಾಡಬೇಕು, ಇನ್ನೂ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಅನ್ನುವಂಥ ತವಕ. ಇನ್ನು ಬಡವರಿಗೆ ನಾವು ಎಷ್ಟೇ ದುಡಿದ್ರೂ ಕೂಡ ನಮಗೆ ಲಕ್ಷ್ಮಿ ಒಲಿಯೋದಿಲ್ಲ, ಎಷ್ಟು ಸಂಪಾದನೆ ಮಾಡಿದ್ರೂ ಅದು ನಮ್ಮ ಜೀವನಕ್ಕೆ ಸಾಕಾಗೋದಿಲ್ಲ. ಹೇಗಪ್ಪ ನಾವು ಸಾಲ ಮುಕ್ತರಾಗೋದು, ಹೇಗಪ್ಪ ನಾವು ಹಣ ಸಂಪಾದನೆ ಮಾಡಬಹುದು ಅನ್ನುವಂಥ ಚಿಂತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಚಿಂತೆ. ಇದ್ದವನಿಗೆ ಇಲ್ಲದರ ಬಗ್ಗೆ ಚಿಂತೆ, ಇಲ್ಲದವನಿಗೆ ಹೇಗೆ ಪಡ್ಕೊಳ್ಳೋದು ಅನ್ನೋದರ ಚಿಂತೆ. ಒಂದು ಕಡೆ ಹಣ, ಐಶ್ವರ್ಯ, ಸಂಪಾದನೆ ಬಗ್ಗೆ ಚಿಂತೆ, ಆದರೆ ಮತ್ತೊಂದು ಕಡೆ ಸುಖ, ಶಾಂತಿ, ನೆಮ್ಮದಿ ಚಿಂತೆ ಕೂಡ ಇರುತ್ತೆ. ಇದೆಲ್ಲದಕ್ಕೂ ಪರಿಹಾರ ಸಿಗಬೇಕು ಅಂತಂದರೆ ಒಂದು ಉತ್ತಮವಾದಂಥ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ಆ ಮಾರ್ಗದರ್ಶನವನ್ನು ನಮ್ಮ ಗುರುಗಳು ನಮ್ಮ ಕಾರ್ಯಕ್ರಮದ ಮುಖಾಂತರ, ಕಾರ್ಯಾಗಾರದ ಮುಖಾಂತರ ತಿಳಿಸ್ಕೊಡ್ತಾರೆ. ಹಾಗಾದರೆ ಮತ್ಯಾಕ್ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ, ನಮಗೆ ವಿಶೇಷವಾದ ಸಲಹೆ, ಸೂಚನೆ, ಪರಿಹಾರಗಳನ್ನು ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ವಿಶ್ವಚೇತನ ದುಡ್ಡಿನ ದ್ರೋಣಾಚಾರ್ಯ, ಜಿ ಕನ್ನಡದ ವತಿಯಿಂದ ವೀರ ಕನ್ನಡಿಗ ಪ್ರಶಸ್ತಿಯನ್ನು ಪಡೆದಿರುವ, ಹಾಗೆ ಲಕ್ಷಾಂತರ ಜನರ ಹಣದ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾ ಇರುವ, ಕಂಡುಕೊಟ್ಟಿರುವಂತಹ ಗುರುಗಳಾಗಿರುವಂತಹ ಅನಂತ ವಿಶ್ವಾಚಾರ್ಯ ಗುರೂಜಿಯವರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಏನು ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಣ, ಆಸ್ತಿ, ಐಶ್ವರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ವಿಶ್ವ ಸೂತ್ರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ದೀರಿ? ವೆಲ್ ಮೇಡಮ್, ಪ್ರತಿ ಸಲನೂ ಡಿಫ್ರೆಂಟ್ ಕ್ವೆಶನ್ಸ್ ಕೇಳ್ತಿರ್ತಾರೆ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಎಕ್ಸ್ಪ್ಲೈನ್. ನನಗೇನು ಗೊತ್ತಿದೆಯೋ ವಿಶ್ವಜ್ಞಾನದ ಪ್ರಕಾರ, ನನಗೇನು ವಿಶ್ವ ಹೇಳಬೇಕು ಅಂತಿದೆಯೋ ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಅಷ್ಟೇ. ಎಲ್ಲರಲ್ಲೂ ವಿಶ್ವ ಇದೆ, ಎಲ್ಲರಲ್ಲೂ ದೇವರಿದ್ದಾರೆ, ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲರಿಗೆ ಎಲ್ಲವೂ ಸಾಧ್ಯ, ನನಗೇನೆಲ್ಲ ಗೊತ್ತಿದೆಯೋ ಅದೆಲ್ಲ ನಿಮಗೂ ಗೊತ್ತಿದೆ, ಗೊತ್ತಿರಲಿ, ಎಲ್ಲರಿಗೂ ಏನೆಲ್ಲ ಸಾಧ್ಯವಾಗಿದೆಯೋ ಅದೆಲ್ಲ ನಿಮಗೂ ನನಗೂ ಎಲ್ಲರಿಗೂ ಸಾಧ್ಯ ಅಂತ ನಮ್ಗೆ ಗೊತ್ತಿರಬೇಕು. ಯಾವಾಗ ನಾವು ಮನಸ್ಸು ಮಾಡ್ತೇವೋ ಆಗ ಮಾತ್ರ ಎಲ್ಲವನ್ನು ಸಾಧಿಸೋದಕ್ಕೆ ಸಾಧ್ಯ. ಅದಕ್ಕೆ ದೊಡ್ಡವರು ಹೇಳಿರೋವಂಥದ್ದು ಅಥವಾ ಗಾದೆ ಮುಖಾಂತರ ಹೇಳಿರೋದು, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿದ್ದಾರೆ ಹೊರತು ದುಡ್ಡು ಕಾಸಿದ್ರೆ ಮಾರ್ಗ ಅಂತ ಹೇಳಲಿಲ್ಲ, ಜ್ಞಾನ ವಿವೇಕ ಇದ್ದರೆ ಮಾರ್ಗ ಅಂತ ಹೇಳಲಿಲ್ಲ, ಅಥವಾ ಬ್ಯಾಕ್ ಸಪೋರ್ಟು ಅಥವಾ ಬ್ಯಾಕ್ಗ್ರೌಂಡ್ ಇದ್ದರೆ ನಿನಗೆ ಮಾರ್ಗ ಅಂತ ಹೇಳಲಿಲ್ಲ, ಅಥವಾ ಇಂಗ್ಲೀಷ್ ಗೊತ್ತಿದ್ರೆ ಮಾರ್ಗ ಅಂತ ಹೇಳಲಿಲ್ಲ, ಅಥವಾ ಸಿಟಿಯಲ್ಲಿ ಹುಟ್ಟಿದ್ರೆ ಮಾತ್ರ ಮಾರ್ಗ ಅಂತ ಹೇಳಲಿಲ್ಲ, ಇನ್ನೇನೇನೋ ಹೇಳಲಿಲ್ಲ. ಯಾರಿಗೆಲ್ಲ ಮನಸ್ಸಿದೆಯೋ ಅವರು ಎಲ್ಲರಿಗೂ ಎಲ್ಲವೂ ಸಾಧ್ಯ ಅಂತ ಹೇಳಿರೋವಂಥದ್ದು. ಮುಂಬರುವ ವರ್ಕ್ಶಾಪ್ನಲ್ಲಿ ನಾನು ನಿಮಗೆ ಹೇಗೆ ಈ ಮನಸ್ಸನ್ನು ಸದೃಢಪಡಿಸ್ಕೊಳ್ಳೋವಂಥದ್ದು, ಹೇಗೆ ನಾವು ಕೇಳೋದನ್ನೆಲ್ಲ ಪಡ್ಕೋಬೇಕು ಅಂತಂದರೆ ಆ ತಪಸ್ಸು ಮನಸ್ಸಿನ ಮೂಲಕ ಹೇಗೆ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಯಾರೆಲ್ಲ ಈ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ ಅವರಿಗೆ 63 ದಿನಗಳ ಸರ್ವ ಸಿದ್ಧಿ ವ್ರತ ಮಾಡಬೇಕಾಗಿರುತ್ತೆ. ಆ ವ್ರತ ಹೇಗೆ ಮಾಡೋದು, ಈ ವರ್ಕ್ಶಾಪ್ ದಿನದಿಂದ ನಾವು ಸ್ಟಾರ್ಟ್ ಮಾಡೋಣ. 63 ದಿನಗಳ ಸರ್ವಸಿದ್ಧಿ ವ್ರತವನ್ನು ಎಲ್ಲ ರೆಡಿ ಇದ್ದೀರಾ? ಸರ್ವಸಿದ್ಧಿ ವ್ರತ ಮಾಡೋದಕ್ಕೆ ಅಂಥವ್ರು ಮಾತ್ರ ಈ ವರ್ಕ್ಶಾಪ್ ಬನ್ನಿ. ಯಾರೆಲ್ಲ ವ್ರತ ಮಾಡೋದಕ್ಕೆ ರೆಡಿ ಇಲ್ವೋ ಅಂಥವರು ಬರೋದಕ್ಕೆ ಹೋಗಬೇಡಿ, ನಿಮಗೆ ಈ ಕಾರ್ಯಾಗಾರ ಆಗಿರೋದಿಲ್ಲ. ಸಾಲ ತೀರಿಸುವ ಬ್ಲೂ ಪ್ರಿಂಟು
ಉಚಿತವಾಗಿ ಕೊಡ್ತಿರೋವಂಥದ್ದು. ಸೊ ದಯವಿಟ್ಟು ಎಲ್ಲರೂ ತೆಗೆದುಕೊಳ್ಳಿ, ಎಲ್ಲರೂ ಫಾಲೋ ಮಾಡಿ, ಎಲ್ಲರೂ ಶ್ರೀಮಂತರಾಗೋಣ ಸಾಲ ಮುಕ್ತರಾಗಿ. ಆಮೇಲೆ ಕೇವಲ 3 ಲಕ್ಷ ಇನ್ವೆಸ್ಟ್ಮೆಂಟಲ್ಲಿ ಪ್ರತಿ ತಿಂಗಳು ಕನಿಷ್ಠ 2 ಲಕ್ಷ ಲಾಭ ಹೇಗೆ ಮಾಡೋದು, ಆದಾಯ ಹೇಗೆ ಮಾಡೋದು, ಅಂತಹ ಒಂದು ಹೊಸ ಬಿಸ್ನೆಸ್ ಒಂದು ಐಡಿಯಾವನ್ನು ನಾನು ನಿಮಗೆ ಹಂಚ್ಕೊಳ್ತಿದ್ದೀನಿ ಈ ವರ್ಕ್ಶಾಪಲ್ಲಿ. ನೋಡಿ, ಸಾಲ ತೀರಬೇಕು ಅಂತಂದರೆ ಇನ್ಕಮ್ ಜಾಸ್ತಿ ಆಗಬೇಕು. ಖರ್ಚು ಕಡಿಮೆ ಮಾಡೋದು ಒಂದಾದರೆ ದಟ್ ಈಸ್ ನಾಟ್ ದಿ ಥಿಂಗ್. ಬಿಕಾಸ್ ನಮ್ಮ ಹತ್ರ ಏನು ಬರ್ತಿದೆಯೋ ಅದರಲ್ಲಿ ಖರ್ಚು ಕಡಿಮೆ ಮಾಡ್ಕೊಳ್ತೀವಿ, ಅದೆಲ್ಲ ದೊಡ್ಡ ವಿಚಾರ. ಹೆಚ್ಚು ಸಂಪಾದನೆ ಮಾಡಬೇಕು, ಆಗ ಮಾತ್ರ ಸಾಲ ಮುಕ್ತರಾಗೋದಕ್ಕೆ ಸಾಧ್ಯ ಅಥವಾ ಶ್ರೀಮಂತರಾಗೋದಕ್ಕೆ ಸಾಧ್ಯ. ಅದನ್ನು ನಾವು ತಿಳ್ಕೊಳ್ಳೋಣ. ಹಾಗೆ ಎಲ್ಲರೂ ಲಕ್ಷ್ಮಿ ಹಬ್ಬ ಮಾಡೋಣ. ಈಗಿನ ದೀಪಾವಳಿ ಮುಗಿದಿರುತ್ತೆ. ದೀಪಾವಳಿ ಟೈಮಲ್ಲೂ ನಾವು ಲಕ್ಷ್ಮಿ ಹಬ್ಬ ಮಾಡ್ತೇವೆ. ಆ ಲಕ್ಷ್ಮಿ ಒಂದು ಪೂಜೆಯನ್ನು ನಾವು ಕಾರ್ಯಾಗಾರದಲ್ಲಿ ಮಾಡೋಣ. ಹಾಗೆ ಇವೆಲ್ಲ ಆಗೋದಕ್ಕೆ ಕಾರಣ, ಇನ್ಫ್ಯಾಕ್ಟ್ ಭೂಮಿ ಮೇಲೆ ಹುಟ್ಟೋದಕ್ಕೆ ಕಾರಣ ನಾವು ಮಾಡಿರೋ ಪಾಪ ಕರ್ಮಗಳು ಮತ್ತು ಪುಣ್ಯಗಳು. ಎಲ್ಲೋ ಒಂದು ಹತ್ರ ಕರ್ಮಗಳು ಹೆಚ್ಚು ನಾವು ಮಾಡಿದ್ದಕ್ಕೇನೋ ನಮಗೆ ಈ ಕಷ್ಟಗಳು ಅಥವಾ ಸಾಲಗಳಾಗಿರುತ್ತೆ. ಈ ಕರ್ಮಗಳಿಂದ ವಿಮುಕ್ತಿ ಪಡೆಯೋದು ಹೇಗೆ, ಅದ್ರ ಬಗ್ಗೆನೂ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ, ಕರ್ಮ ವಿಮುಕ್ತಿ ಪಡೆದುಕೊಳ್ಳೋಣ. ಸೊ ಇವತ್ತು ಮೇಡಮ್ ಕೇಳಿದ್ರು, ಇನ್ನು ಯಾವ ವಿಚಾರವಾಗಿ, ಹಣದ ವಿಚಾರವಾಗಿ ನಮಗೆ ವಿಶೇಷವಾಗಿ ಹೇಳ್ಕೊಡ್ತೀರಾ ಇವತ್ತು ಅಂತಂತೇಳಿ. ಅದ್ಭುತವಾಗಿದೆ. ನೀವೆಲ್ಲ ನಂಬ್ತೀರಾ? ಜಾತಕದ ಬಗ್ಗೆ ನಂಬ್ತೀರಾ? ನೀವೆಲ್ಲ ಈ ರಾಶಿ, ಭವಿಷ್ಯ, ಗ್ರಹಗತಿಗಳು ಇದೆಲ್ಲ ನಂಬ್ತೀರಾ ನೀವು? ಅಲ್ಲ, ಎಷ್ಟೋ ಜನಕ್ಕೆ ನಂಬಿಕೆ ಇಲ್ಲ. ಕೆಲವರು ನಂಬ್ತೀರಾ ಅಂತಲೂ ಇರುತ್ತೆ. ಅಥವಾ ಕೆಲವರು ಇದ್ದಾರೆ ತಪ್ಪಾಗೆಲ್ಲ ಹೇಳಿಬಿಟ್ಟು ಇದ್ರ ಮೇಲೆ ನಂಬಿಕೆನೇ ಹೋಗ್ಬಿಡಂಗೆ ಮಾಡಿರ್ತಾರೆ ಕೆಲವರು. ಗೊತ್ತಿಲ್ಲದೆ ಏನೇನೋ ಹೇಳಿ. ನಾನು ಹೇಳ್ತಿದ್ದೇನೆ, ಈ ಜ್ಯೋತಿಷ್ಯ ಅನ್ನೋದು ಸರಿ ಇದೆ, ಈ ರಾಶಿ ಭವಿಷ್ಯ ಪರ್ಫೆಕ್ಟಾಗಿದೆ, ಎಲ್ಲವೂ ಸರಿ ಇದೆ. ಆದರೆ ಸರಿಯಾಗಿ ನೋಡೋರು ಹೇಳೋರು ಬೇಕಷ್ಟೆ. ಸೊ ಯಾರಿಗೆಲ್ಲ ನಿಮ್ಮ ಭವಿಷ್ಯ ನೋಡಬೇಕು ಅಥವಾ ರಾಶಿ ನೋಡಬೇಕು, ನಕ್ಷತ್ರ ಇವೆಲ್ಲವೂ ಗೊತ್ತಾಗಬೇಕು ಅಂತ ಯಾರಿಗಿದೆಯೋ, ಸೊ ಅಂಥವರೆಲ್ಲ ಜ್ಯೋತಿಷ್ಯ ಬೇಕು ಅನ್ನೋರು, ನಿಮ್ಮ ಜ್ಯೋತಿಷ್ಯ ನೀವು ತಿಳ್ಕೊಳ್ಬೇಕು ಅನ್ನೋದಾದರೆ ಈಗೆಲ್ಲರೂ ಮೆಸೇಜ್ ಮಾಡಿ. ಆ ಮೆಸೇಜಲ್ಲಿ ಯಾರೋ ಒಬ್ಬರು ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲೇನು ಮೆಸೇಜ್ ಮಾಡಬೇಕು, ನಿಮ್ಮ ಹೆಸರು ಮೆಸೇಜ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್ ಮೆಸೇಜ್ ಮಾಡಿ, ಯಾವ ಟೈಮಲ್ಲಿ ಹುಟ್ಟಿದ್ರಿ ಇಷ್ಟು ಮೆಸೇಜ್ ಮಾಡಿ. ನನಗೆ ಗೊತ್ತು ಜ್ಯೋತಿಷ್ಯ, ವಿಶ್ವಜ್ಞಾನದಲ್ಲಿ ಗೊತ್ತಿರೋವಂಥ ಜ್ಯೋತಿಷ್ಯ ನನಗೆ ಗೊತ್ತಿರೋವಂಥದ್ದು. ಒಬ್ಬರಿಗೆ ಜ್ಯೋತಿಷ್ಯ ಮಾಡಿ ಕಳಿಸ್ತೇನೆ. ಎಲ್ಲರಿಗೂ ಅಲ್ಲ, ಎಲ್ರಿಗೂ ಮಾಡೋಷ್ಟು ಟೈಮ್ ಇಲ್ಲ. ಯಾರಿಗಾದರೂ ಒಬ್ಬರಿಗೆ, ಆ ಒಬ್ಬರು ಯಾರು ನೋಡೋಣ. ಆಮೇಲೆ ವಿಶೇಷವಾಗಿ ಕಾರ್ಯಾಗಾರದಲ್ಲೂ ಒಂದು 10 ಜನಕ್ಕೆ 10 ಪೀಪಲ್, ಲಕ್ಕಿ 10 ಪೀಪಲ್ಗೆ ನಾನೇ ಆಯ್ಕೆ ಮಾಡ್ತೀನಿ. ಲಕ್ಕಿ ಡಿಪ್ ಥರ ಹಾಕಿ ಆ 10 ಜನಕ್ಕೆ ನಾನು ಜ್ಯೋತಿಷ್ಯವನ್ನು ನಾನು ನಿಮಗೆ ಮಾಡಿ ಕಳಿಸ್ತೇನೆ. ನನಗೆ ಗೊತ್ತಿರೋ ಪ್ರಕಾರ ಅಥವಾ ವಿಶ್ವಜ್ಞಾನದಲ್ಲಿ ಗೊತ್ತಿರೋ ಪ್ರಕಾರ ಈ ಭೂಲೋಕದಲ್ಲಿ ಮಾಡೋ ಜ್ಯೋತಿಷ್ಯ ನನಗೆ ಗೊತ್ತಿಲ್ಲ. ಬಟ್ ಖಂಡಿತವಾಗಿಯೂ ದೇವ್ರಿಗೆ ಗೊತ್ತಿರೋದು ನನಗೆ ಗೊತ್ತಿದೆ, ಅದನ್ನು ನಾನು ಮಾಡಿ ತೋರಿಸ್ತೇನೆ. ಎನಿವೆ, ಒಂದು ಸಲ ಇನ್ನೇನು ಮಹಾಭಾರತ ಯುದ್ಧ ಇನ್ನೂ ಪ್ರಾರಂಭ ಆಗಬೇಕು. ಆಗ ಧೃತರಾಷ್ಟ್ರ ಏನು ಮಾಡ್ತಾನೆ, ತನ್ನ ಮಗ ದುರ್ಯೋಧನನ ಕರ್ಕೊಂಡು ಒಂದು ದೊಡ್ಡ ಜ್ಯೋತಿಷಿ ಹತ್ರ ಹೋಗ್ತಾನೆ. ಅವನು ರಾಜ ಜ್ಯೋತಿಷಿ, ಪಂಡಿತರಿಗೆ ಮಾಡೋವಂಥ ಜ್ಯೋತಿಷಿ, ದೊಡ್ಡ ಒಂದು ಪಂಡಿತ. ಅವ್ರ ಜ್ಯೋತಿಷ್ಯ ಯಾವತ್ತೂ ತಪ್ಪೇ ಇಲ್ಲ, ಅವ್ರು ಹೇಳಿದ್ದೆಲ್ಲ ಆಗಿರುತ್ತೆ. ಅಂಥವ್ರ ಹತ್ರ ಕರ್ಕೊಂಡು ಹೋಗ್ತಾನೆ. ಅಪ್ಪ ಮಗನ ಕರ್ಕೊಂಡು ಹೋಗ್ತಾನೆ. ನನ್ನ ಮಗನ ಜ್ಯೋತಿಷ್ಯ ನೋಡಿ, ಏನು ಬರೆದಿದೆ ನೋಡಿ, ಏನು ಆಗ್ಬೋದು ನೋಡಿ, ಏನೋ ಯುದ್ಧ ಮಾಡೋಕ್ಕೆ ಹೊರಟಿದ್ದಾನೆ, ಮಹಾಯುದ್ಧವಂತೆ, ದೊಡ್ಡ ಯುದ್ಧ ಅಲ್ಲ, ಏನಾಗ್ಬೋದು ಇದರಲ್ಲಿ ಅಂತಂಥೇಳಿ. ಆಗ ಅವನ ಜ್ಯೋತಿಷ್ಯವನ್ನು ನೋಡಿ, ಗ್ರಹಗತಿಗಳನ್ನು ನೋಡಿ ಜ್ಯೋತಿಷ್ಯರು ಹೇಳ್ತಾರೆ, ಎಂಥ ಒಂದು ಗ್ರಹಗತಿ ಇವ್ರಿಗೆ, ಎಂಥ ಒಂದು ಫಲ ಇದೆ ಇವ್ರಿಗೆ, ಇವರು ಕೋರಿದ್ದೆಲ್ಲ ಆಗುತ್ತೆ, ಅಂದುಕೊಂಡಿದ್ದೆಲ್ಲ ಆಗುತ್ತೆ. ನೀವೇನು ಯುದ್ಧನೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಜಯ ಅಂತೂ ನಿಮ್ಮದೇ. ನೀವೇನು ಮಾಡ್ತೀರೋ ಅದರಲ್ಲೆಲ್ಲ ಫಲ ನಿಮಗೇ ಸಿಗುತ್ತೆ ಪರಿಪೂರ್ಣವಾಗಿ ಅಂಥೇಳಿ. ಸೊ ಧೃತರಾಷ್ಟ್ರನಿಗೆ ತುಂಬ ಖುಷಿಯಾಗಿಬಿಡುತ್ತೆ. ದುರ್ಯೋಧನಿಗೆ ಹೇಳೋದೇ ಬೇಡ, ಒಲ್ಲು ಖುಷಿಯಾಗಿ ವಾಪಸ್ ಬರ್ತಾರೆ. ಆ ವಾಪಸ್ ಬಂದ ಟೈಮಲ್ಲಿ ಶ್ರೀಕೃಷ್ಣ ಬರ್ತಾನೆ ಸಂಧಾನ ಮಾಡ್ಕೊಳ್ಳೋದಕ್ಕೆ. ಅಲ್ಲ, ಯಾಕೆ ಈ ಯುದ್ಧ ಬೇಡ, ಪ್ರಾಣ ಹಾನಿಗಳು, ಆಸ್ತಿ ಹಾನಿ, ನಮ್ಮ ಸುಖ ಶಾಂತಿ ನೆಮ್ಮದಿಗೆ ಹಾನಿ ಅಲ್ಲ. ಆಫ್ಟರ್ ಆಲ್ ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ, ಈ ಬೇಕಾ ಈ ಯುದ್ಧಗಳು, ಬೇಡ ಬಿಡಿ, ಲೆಟ್ ಇಟ್ ಗೋ, ಲೆಟ್ ಅಸ್ ಲಿವ್ ಇನ್ ಪೀಸ್, ನಾವು ಶಾಂತಿಯಿಂದ ಬದುಕೋಣ ಅಂತ ಹೇಳೋದಕ್ಕೆ ಬರ್ತಾನೆ. ಆಗ ಜ್ಯೋತಿಷ್ಯ ನೋಡ್ಕೊಂಡು ಬಂದಿರ್ತಾರಲ್ವ ಇವರು,
ಇವ್ರು ಅಂದ್ಕೊಳ್ತಾರೆ ಇನ್ನು ಮಕ್ಕಳು ಸೋತೋಗ್ತಾರೆ ಅಂದ್ಬಿಟ್ಟು ಭಯಪಡ್ತಿದ್ದಾರೆ ಅಥವಾ ಬೇಡ ಅಂತಿದ್ದಾರೆ. ಇಲ್ಲ ನಾವು ಯುದ್ಧ ಮಾಡಲೇಬೇಕು ಅಂತ ಹಠ ಹಿಡಿದು ಕೂತ್ಬಿಡ್ತಾನೆ ದುರ್ಯೋಧನ. ಶ್ರೀಕೃಷ್ಣ ಹಾಗೆ ಆಗಲಿ ಅಂತಂತೇಳಿ ವಾಪಸ್ ಹೋಗ್ತಾನೆ. ಸೊ ಇನ್ನೇನು ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೆ ಗೊತ್ತಿದೆ ಯುದ್ಧದಲ್ಲಿ ಏನೇನಾಯಿತು ಅಂತಂತೇಳಿ. ಒಂದು 10-12 ದಿನ 13 ದಿನ ಆದಾಗ ಇವನಿಗೆ ಗೊತ್ತಾಗ್ತಾ ಹೋಗುತ್ತೆ ದುರ್ಯೋಧನನಿಗೆ, ಇದೇನಪ್ಪ ಇದು ಜ್ಯೋತಿಷಿ ಹೇಳಿದ್ದಾನೆ ಗೆಲ್ತಾರೆ, ನಿಮಗೆ ಫಲ ಸಿಗುತ್ತೆ, ನಿಮಗೆ ರಾಶಿ ಭವಿಷ್ಯ ನಕ್ಷತ್ರ ನಿಮ್ಮ ಒಂದು ಗ್ರಹಗತಿಗಳು ನೋಡಿದ್ರೆ ಎಲ್ಲ ನಿಮ್ಮ ಪರವಾಗಿ ಇದೆ ಅಂತ ಹೇಳಿದ್ದಾನೆ. ಇಲ್ಲಿ ನೋಡಿದ್ರೆ ಎಲ್ಲ ಒಬ್ಬೊಬ್ಬರೇ ಸತ್ತೋಗ್ತಿದ್ದಾರೆ, ಅಷ್ಟು ಸೈನ್ಯ ಇತ್ತು ಎಲ್ಲ ಹೊರಟೋಯ್ತು, ಎಲ್ಲ ಸೋತು ಇನ್ನೇನು 100% ಸೋಲು ಅಷ್ಟೇ. ಯಾವನ ಇವನು ಜ್ಯೋತಿಷ್ಯ ಹಿಂಗೆ ನೋಡಿದಾನೆ ಅಂತ ಹೇಳ್ಬಿಟ್ಟು ತಂದೆನ ಕರ್ಕೊಂಡು ಮತ್ತೆ ಹೋಗ್ತಾನೆ. ಸಂಜೆ ಯುದ್ಧ ಮುಗಿದಾದ್ಮೇಲೆ ಹೋಗ್ತಾನೆ. ಯುದ್ಧ ಮುಗಿದಾದ್ಮೇಲೆ ಅಂತಂದರೆ 18 ದಿನ ಆದಮೇಲೆಲ್ಲ 12-13 ದಿನ ಆದಮೇಲೆ ಸಂಜೆಗೆ ಹೇಗೂ ಯುದ್ಧ ನಿಲ್ಲುತ್ತಲ್ಲೋ ಪ್ರತಿದಿನ, ಏನೋ ಸೂರ್ಯ ಅಸ್ತವಾದ ಯುದ್ಧ ನಿಲ್ಲುತ್ತೆ. ಆ ಟೈಮಲ್ಲಿ ಜ್ಯೋತಿಷಿ ಹತ್ರ ಹೋಗ್ತಾರೆ. ಆ ಜ್ಯೋತಿಷಿ ಮತ್ತೆ ನೋಡ್ತಾನೆ. ಮತ್ತೆ ನೋಡ್ಬಿಟ್ಟು ದಿಗ್ಭ್ರಾಂತನಾಗ್ಬಿಡ್ತಾನೆ, ಆಶ್ಚರ್ಯ ಆಗ್ಬಿಡ್ತಾನೆ. ಯು ವಿಲ್ ಗೆಟ್ ಶಾಕ್ ಆಗ್ಬಿಟ್ಟು ಹೇಳ್ತಾನೆ, ಇದೇನಪ್ಪ ಇದು, ಅವತ್ತಿದ್ದ ನಕ್ಷತ್ರಗಳು ಪೊಸಿಷನ್ನೇ ಬೇರೆ, ಇವತ್ತಿರೋದೇ ಬೇರೆ, ಇವತ್ತು ಗ್ರಹಗತಿಗಳು ಅವತ್ತಿದ್ದಿದ್ದೇ ಬೇರೆ, ಇವತ್ತಿರೋದೇ ಬೇರೆ. ಅಲ್ಲ ಪ್ರತಿದಿನ ಚೇಂಜ್ ಆಗುತ್ತೆ ಅದು ಬೇರೆ, ಬಟ್ ಫೇವರಬಲ್ ಆಗಿಲ್ವಲ್ಲ, ಇನ್ನೂ ಫೇವರಬಲ್ ಆಗಿದೆ. ನಿಮ್ಮ ಜೊತೆಯಲ್ಲಿತ್ತು, ಈಗ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿದೆ ಇವೆಲ್ಲವೂ, ಹೇಗಿದು ಸಾಧ್ಯ, ಏನಾಯಿತು ಅಂತ ಅವನಿಗೆ ಗಾಬರಿ ಆಗಿಬಿಡುತ್ತೆ. ಆಗ ಕೇಳ್ತಾನೆ, ಯುದ್ಧ ಮಾಡ್ತಿದ್ದೀರಲ್ವಾ, ನಿಮ್ಮ ಆಪೋನೆಂಟ್ಸ್ ಯಾರು, ನಿಮ್ಮ ವಿರುದ್ಧವಾಗಿ ಯಾರು ಯುದ್ಧದಲ್ಲಿರೋದು ಅಂತ. ಆಗ ದುರ್ಯೋಧನ ಹೇಳ್ತಾನೆ, ಪಾಂಡವರಿದ್ದಾರೆ, ಪಾಂಡವರ ಜೊತೆ ಶ್ರೀಕೃಷ್ಣ ಇದ್ದಾನೆ ಅಂತ. ಆಗ ಅವನು ಹೇಳ್ತಾನೆ, ಅರೆ ಮರಾಯ, ನಾನು ಆಗಲೇ ನೋಡಿದೆ ಜ್ಯೋತಿಷ್ಯ, ಇದು ಮನುಷ್ಯರಿಗೆ ಆಗುವಂಥದ್ದು ಅಲ್ಲ, ಭಗವಂತನಿಗೆ ಯಾರಾದರೂ ಜ್ಯೋತಿಷ್ಯ ನೋಡೋಕ್ಕಾಗುತ್ತೇನಯ್ಯ? ನೀವು ಯಾರ ಮೇಲೆ ವಿರುದ್ಧ ಕಟ್ಕೊಂಡು ಯುದ್ಧ ಮಾಡ್ತಿರೋದು, ದೇವ್ರ ವಿರುದ್ಧ ಅಲ್ಲಪ್ಪ. ಈಗ ಗ್ರಹಗತಿಗಳು ನಿಮ್ಮ ಫೇವರ್ ಆಗಿ ಅಥವಾ ನಿಮ್ಮ ಫೇವರ್ ಅಲ್ದಿರೋನು ಅಲ್ಲೆಲ್ಲೋ ಇರುತ್ತೆ ಅಂದ್ಕೊಳ್ಳೋಣ. ಇಲ್ಲಿ ಗ್ರಹ ಇರುತ್ತೆ, ಇಲ್ಲೊಂದು ಗ್ರಹ ಇರುತ್ತೆ, ಅದು ಶನಿ ಆಗ್ಬೋದು, ಅದು ಯಾವುದೇ ಆಗ್ಬೋದು ಅಂದ್ಕೊಳ್ಳೋಣ. ಓಕೆ, ಗ್ರಹಗತಿಗಳು ನಿಮ್ಮ ಫೇವರ್ ಆಗಿರುತ್ತೆ ಯಾವಾಗ, ಅಥವಾ ಇನ್ಫೇವರ್ ಆಗಿರುತ್ತೆ ಯಾವಾಗ, ನೀವು ಮನುಷ್ಯರಾಗಿದ್ದಾಗ. ಯಾವಾಗ ನೀವೇ ಭಗವಂತ ಆಗ್ಬಿಡ್ತೀರೋ ಆ ಗ್ರಹಗಳಿಗೆ ನೀವು ಹೇಳ್ಬೋದಲ್ವ, ಒಂದು 10 ಕಿಲೋಮೀಟ್ರ್ ರೈಟ್ಗೆ ಹೋಗು ಅಂದರೆ ರೈಟ್ಗೆ ಹೋಗುತ್ತೆ, ಲೆಫ್ಟ್ಗೆ ಹೋಗು ಅಂದರೆ ಲೆಫ್ಟ್ ಹೋಗುತ್ತೆ. ನಿನ್ನ ಆಚೆಗೆ ಹೋಗ್ಬೇಡ, ನೀನು ಇರಲೇಬೇಡ ಅಂದರೆ ಗ್ರಹನೇ ಹೊರಟೋಗ್ಬಿಡುತ್ತೆ. ಯಾಕಂದರೆ ಸೃಷ್ಟಿಕರ್ತ ಅಲ್ವ ಭಗವಂತ, ಯೂನಿವರ್ಸು. ಅಲ್ಲ ನಕ್ಷತ್ರಗಳು ನೋಡ್ಬಿಟ್ಟು ನಾವು ಹೇಳ್ತೀವಿ, ಜ್ಯೋತಿಷ್ಯ ಹೇಳ್ತೀವಿ, ನಕ್ಷತ್ರಗಳನ್ನ ಸೃಷ್ಟಿ ಮಾಡಿದ್ದೇ ಅವನಲ್ವಾ, ಅವನ ನಕ್ಷತ್ರಗಳನ್ನ ನಾಶನೂ ಮಾಡ್ಬೋದು, ಇನ್ನೂ ಲಕ್ಷ ಕೋಟಿ ನಕ್ಷತ್ರಗಳನ್ನ ಸೃಷ್ಟಿನೂ ಮಾಡ್ಬೋದು. ಅವನಿಷ್ಟ, ಅವನು ಆಡ್ಕೊಳ್ತಾನೆ. ಈ ಏನಿದೆಯೋ ಈ ಗ್ರಹಗಳೆಲ್ಲ ಅವನಿಗೆ ಗೋಲಿಗಳು ಸಮಾನ. ಗೋಲಿ ಆಡ್ತಿರ್ತಾನ್ರೆ ದೇವರು, ಯೂನಿವರ್ಸು. ನಮಗೂ ದೊಡ್ಡದು, ಅಯ್ಯೋ ಈ ಭೂಮಿ, ಅಯ್ಯೋ ಆಕಾಶ, ಅವನಿಗೆ ಯಾವುದು, ಇಟ್ಸ್ ನಥಿಂಗ್. ಹಾಗಾಗಿ ಎಲ್ಲಿ ತನಕ ನಾವು, ಅದೇ ಹೇಳ್ತಿರ್ತೀನಲ್ವ ನಾನು, ಎಲ್ಲಿ ತನಕ ನಾವು ಶಿವನ್ ನಂಬ್ತೀವೋ ಶನಿ ಕಾಟ ಇರೋದಿಲ್ಲ. ಆಫ್ಟರ್ ಆಲ್ ಹೂ ಇಸ್ ಶನಿ ಇನ್ ಫ್ರಂಟ್ ಆಫ್ ಶಿವ. ಸೊ ನಮಗೆ ಗೊತ್ತಿಲ್ಲದೆ ನಾವು ಆ ಶಿವನ್ ನಂಬೋದ್ರ ಬದಲು ಈ ಶನಿನ, ಈ ಗ್ರಹಗಳನ್ನ ನಂಬ್ಕೊಂಡು ಕೂತಿರ್ತೀವಿ. ಯಾವ ಮನೆಯಲ್ಲಿದ್ದಾನೋ, ರಾಹು ಈ ಮನೆಯಲ್ಲಿದ್ದಾನೆ, ಕೇತು ಆ ಮನೆಯಲ್ಲಿದ್ದಾನೆ, ಯಾವ ಮನೆಯಲ್ಲಿ ಎಲ್ಲಾದರೂ ಇದ್ಕೊಳ್ಳಿ, ನಾವು ದೇವ್ರ ಮನೆಯಲ್ಲಿದ್ದೀವ ಅಥವಾ ದೇವ್ರು ನಮ್ಮ ಮನೆಯಲ್ಲಿದ್ದಾರಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇಟ್ಸ್ ನಾಟ್ ದಟ್ ದೇ ಡೋಂಟ್ ಎಕ್ಸಿಸ್ಟ್, ದೇ ಎಕ್ಸಿಸ್ಟ್, ಬಟ್ ಬಿಯಾಂಡ್ ದೆಮ್ ದೇರ್ ಕ್ರಿಯೇಟರ್ ಈಸ್ ಯೂನಿವರ್ಸ್ ಅಲ್ವಾ, ಎಲ್ಲವನ್ನೂ ಸೃಷ್ಟಿ ಮಾಡಿದ ಯೂನಿವರ್ಸ್ ಅಲ್ವಾ. ಸೊ ಜ್ಯೋತಿಷ್ಯ ನಮ್ಮ ಫೇವರ್ ಆಗಿರಬೇಕು ಅಂತಂದರೆ ನಾವು ಯೂನಿವರ್ಸ್ನ ರೀತಿ ಇರಬೇಕು, ಯೂನಿವರ್ಸ್ ಜೊತೆ ಇರಬೇಕು. ಸೊ ಹಾಗಾಗಿ ಇದೆಲ್ಲವೂ ಸುಳ್ಳಲ್ಲ, ಹಾಗಂತೇಳಿ ಎಲ್ಲವೂ ಸತ್ಯವಲ್ಲ. ಆ ಸುಳ್ಳನ್ನು ಸತ್ಯ ಮಾಡುವ, ಆ ಒಂದು ಆಗದೇ ಇರೋ ವಿಚಾರವನ್ನು ಆರಾಮಾಗಿ ಆಗುವಂತೆ ಮಾಡುವ ಒಂದು ತತ್ವ ಅಥವಾ ಶಕ್ತಿ ಅಂತಂತ ಯೂನಿವರ್ಸ್ ನಮ್ಮೆಲ್ಲರ ಜೊತೆ ಇದೆ. ಸೊ ಎಲ್ಲರೂ ಮಾಡಬೇಕು, ಎಲ್ಲರಿಗೂ ಇದು ಸಾಧ್ಯ. ನಾವು ಅಂದುಕೊಂಡ ಪ್ರತಿಯೊಂದು ವಿಚಾರವೂ ಆಗಿಯೇ ಆಗುತ್ತೆ. ನಾವು ಈ ಭೂಲೋಕಕ್ಕೆ ಬಂದಿರುವಂಥದ್ದು ಹೇಗೇಗೋ ಬದುಕೋದಕ್ಕಲ್ಲ, ಅಯ್ಯೋ ಕಷ್ಟನೋ ಸುಖನೋ ಹೋಗ್ಬಿಡ್ಬೇಕು, ಇಲ್ಲ, ನಾವು ಖುಷಿಯಿಂದ ಬದುಕೋದಕ್ಕೆ ಇಲ್ಲಿ ಬಂದಿದ್ದೀವಿ. ನಮಗೇನು ಬೇಕೋ ಅದು ಪಡ್ಕೊಳ್ಳೋಕೆ ಬಂದಿದ್ದೀವಿ. ನೋಡಿ, ಯಾವತ್ತೂ ಲೈಫ್ ಈಸ್ ಆಫ್ ಮೆಮರೀಸ್.
ಮೆಮರೀಸ್ನ ಬಿಲ್ಡ್ ಮಾಡಬೇಕು. ನಮಗೆ ಒಳ್ಳೆಯ ಮೆಮರೀಸ್ ಇರಬೇಕು. ನಾವು ಹಿಂದೆ ತಿರುಗಿ ನೋಡಿದಾಗ ಯಾವತ್ತೋ ಒಂದಿನ 60, 70, 80 ಎಷ್ಟು ವರ್ಷ ಬದುಕ್ತೀವೋ ಗೊತ್ತಿಲ್ವಲ್ಲ, ಆ ಯಾವುದೋ ಒಂದು ಟೈಮಲ್ಲಿ ನಾವು ಹಿಂದೆ ತಿರುಗಿ ನೋಡಿದಾಗ ಎಲ್ಲ ಬ್ಯೂಟಿಫುಲ್ ಮೆಮರೀಸ್ ಇರಬೇಕು. ಆ ಬ್ಯೂಟಿಫುಲ್ ಮೆಮರೀಸ್ ಬರಬೇಕು ಅಂತಂದರೆ ಸುಖ ಶಾಂತಿ ನೆಮ್ಮದಿ ಇರಬೇಕು. ಸುಖ ಶಾಂತಿ ನೆಮ್ಮದಿ ಕಲಿಯುಗದಲ್ಲಿ ಬರಬೇಕು ಅಂತಂದರೆ ಹಣ ಇರಬೇಕು. ಎಷ್ಟಿರಬೇಕು? ಎಷ್ಟು ಬೇಕೋ ಅಷ್ಟಿರಬೇಕು, ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ. ಸೊ ಹಾಗಾಗಿ ಹಣ ಮಾಡೋಣ, ಒಳ್ಳೆಯ ರೀತಿ ಮಾಡೋಣ, ಶ್ರೀಮಂತರಾಗೋಣ. ಹಣ ಮಾಡೋದಕ್ಕೆ ಮುಂಚಿತವಾಗಿ ಸಾಲ ಮುಕ್ತರಾಗಬೇಕು. ಸಾಲ ಮುಕ್ತರಾಗೋಣ. ಮುಂಬರುವ ಕಾರ್ಯಾಗಾರದಲ್ಲಿ ನೇರವಾಗಿ ನಾನು ನಿಮಗೆ ಸಿಗ್ತೇನೆ, ನಿಮ್ಮ ಜೊತೆ ಮಾತಾಡ್ತೇನೆ. ಆಶೀರ್ವಾದ, ನನಗೆ ಗೊತ್ತಿರೋ ಆಶೀರ್ವಾದವನ್ನು ಮಾಡ್ತೇನೆ. ಎಲ್ಲರೂ ಪರಿಪೂರ್ಣತೆಯಲ್ಲಿ, ಸಂಪೂರ್ಣತೆಯಲ್ಲಿ ಬದಲಾಗಿ ಶ್ರೀಮಂತರಾಗಿ ಬದುಕೋಣ. ಐ ಹೋಪ್ you're able to ಅಂಡರ್ಸ್ಟ್ಯಾಂಡ್. ಯೂನಿವರ್ಸ್ಗೆ ಯಾವುದು ದೊಡ್ಡದಲ್ಲ. ಓಕೆ, ಎಸ್. ಬಹಳ ಉತ್ತಮವಾದಂತಹ ಮಾರ್ಗವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಅದೇ ರೀತಿ ಸಾಕಷ್ಟು ವಿಚಾರಗಳನ್ನು ಒಳಗೊಂಡಂತಹ ನಿಮ್ಮದೇ ಪುಸ್ತಕಗಳು, ಹಣ ಮತ್ತು ಐಶ್ವರ್ಯದ ಬಗ್ಗೆ ವಿಶ್ವ ಮಂತ್ರ ತಂತ್ರ ಅನ್ನುವಂಥ ಪುಸ್ತಕ, ಹಾಗೆ ಶ್ರೀಮಂತರಾಗೋದು ಮಕ್ಕಳ ಆಟದಂತೆ ಅನ್ನುವಂಥ ಪುಸ್ತಕವನ್ನು ಕೂಡ ಗುರುಜಿಯವರು ಬಿಡುಗಡೆ ಮಾಡಿದ್ದಾರೆ. ಈ ಪುಸ್ತಕದಲ್ಲಿ ಒಂದು ವಿಚಾರವನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ನಿಮ್ಮನ್ನು ಕೇಳ್ತೀನಿ. ನನ್ನ ಹಿಂದಿನ ಜೀವನಕ್ಕೂ ಇಂದಿನ ಜೀವನಕ್ಕೂ ಮುಂದಿನ ಜೀವನಕ್ಕೂ ನಾನು ಸಂಪೂರ್ಣ ಮಾಲೀಕತ್ವವನ್ನು ತೆಗೆದುಕೊಳ್ತೇನೆ ಅನ್ನುವಂಥ ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿದ್ದೀರಾ ಗುರುಜಿ. ಇದರ ಹಿಂದಿರುವಂತಹ ಅರ್ಥ, ಅದರ ವಿಶ್ಲೇಷಣೆ ಮಾಡಬಹುದಾ? ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸೊ ಮೇಡಮ್ ಅದ್ಭುತವಾಗಿ ಒಂದು ಪ್ರಶ್ನೆ ಕೇಳಿದ್ದಾರೆ ಪುಸ್ತಕದಿಂದ. ನಮ್ಮ ಹಿಂದಿನ ಜೀವನಕ್ಕೂ ಇಂದಿನ ಜೀವನಕ್ಕೂ ಮುಂದಿನ ಜೀವನಕ್ಕೂ ನಾನು ಸಂಪೂರ್ಣ ಮಾಲೀಕತ್ವವನ್ನು ತೆಗೆದುಕೊಳ್ಳುತ್ತೇನೆ. ನೀವು ಯೋಚನೆ ಮಾಡಿ, ಶುಡ್ ಯು ಹ್ಯಾವ್ ಟು ಬ್ಲೇಮ್ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ ಟಿಲ್ ನೌ? ಯಾರು ಓನರ್ಶಿಪ್ ತೆಗೆದುಕೊಳ್ಳಲ್ಲ ಅವರಿಗೆ ದುಡ್ಡು ಬರಲ್ಲ. ನನಗೆ ಇವತ್ತಿನ ಪರಿಸ್ಥಿತಿಗೆ ಕಾರಣ ನನ್ನ ತಂದೆ ತಾಯಿ, ನನ್ನ ಇವತ್ತಿನ ಪರಿಸ್ಥಿತಿಗೆ ಕಾರಣ ನನ್ನ ಗಂಡ ಅಥವಾ ನನ್ನ ಹೆಂಡತಿ, ನನ್ನ ಮಕ್ಕಳು, ಅಥವಾ ಪರಿಸರ, ಅಥವಾ ಈ ದೇಶ, ಈ ರಾಜ್ಯ, ಅಥವಾ ಪೊಲಿಟಿಕಲ್ ಸಿಸ್ಟಮ್ ಏನೇ ಆಗ್ಬೋದು. ಈ ರೀತಿ ಯಾರು ಹೇಳ್ಕೊಂಡು ಕೂತ್ಕೊಳ್ತಾರೋ ಅವರಿಗೆ ಹಣ, ಆಸ್ತಿ, ಐಶ್ವರ್ಯ ದೇವರು ಕೊಡಲ್ಲ, ಯೂನಿವರ್ಸ್ ಕೊಡಲ್ಲ. ಯಾರು ಇವತ್ತಿನ ಪರಿಸ್ಥಿತಿಗೆ, ನನ್ನ ಹಿಂದಿನ ಪರಿಸ್ಥಿತಿಗೆ, ಇಂದಿನ ಪರಿಸ್ಥಿತಿಗೆ ಅಥವಾ ಮುಂದಿನ ಪರಿಸ್ಥಿತಿಗೆ ನಾನೇ ಕಾರಣ ಅಂತ ಯಾರು ಒಪ್ಕೊಳ್ತಾರೋ ಅವರಿಗೆ ಭಗವಂತ ಏನು ಬೇಕೋ ತಗೊಳಪ್ಪ ಅಂತ ಕೊಡ್ತಾನೆ. ದಟ್ಸ್ ವೈ ಆಲ್ ಲೀಡರ್ಸ್, ಗ್ರೇಟ್ ಲೀಡರ್ಸು ಏನೇ ತಪ್ಪಾಗಲಿ ನಂದು ಅಂತ ಒಪ್ಕೊಳ್ತಾರೆ. ಒಳ್ಳೆಯದಾದಾಗ ನನ್ನ ಟೀಮ್ದು ಒಳ್ಳೆಯದಾಗಿದೆ, ಗ್ರೇಟ್, ಶೇರ್ ಎಲ್ಲ ಗುಡ್ ಥಿಂಗ್ಸ್, ಓಕೆ, ಶೇರ್ ಇಟ್. ಆಲ್ ಎನಿಥಿಂಗ್ ದಟ್ ಈಸ್ ಬ್ಯಾಡ್, ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ದಟ್ಸ್ ಅ ಲೀಡರ್ಶಿಪ್ ಕ್ವಾಲಿಟಿ. ನಾವೆಲ್ಲರೂ ಲೀಡರ್ಸ್ ಆಗಿರಬೇಕು. ನಾವೆಲ್ಲರೂ ಆ ನಾಯಕತ್ವದ ಕ್ವಾಲಿಟೀಸ್ನ ಬೆಳೆಸ್ಕೊಳ್ಬೇಕು. ಸೊ ಲೆಟ್ಸ್ ಆಲ್ ಎಕ್ಸೆಪ್ಟ್ ಫಾರ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಲೆಟ್ಸ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ವಾಟ್ಸ್ ಗೋನ್ ಟು ಹ್ಯಾಪನ್ ಆಲ್ಸೋ. ನಾಳೆಗಳು ಸರಿ ಹೋಗ್ಬೇಕಂದ್ರೆ ನಮ್ಮ ಇಂದಿನ ಕಾರ್ಯಗಳು, ಇಂದಿನ ಆಲೋಚನೆಗಳು ಸರಿ ಹೋಗಬೇಕು. ಆಗ ಮಾತ್ರ ನಾವು ನೆನೆಸಿದ ರೀತಿ ನಾಳೆಗಳು ಇರುತ್ತೆ ಅಲ್ವಾ? ಇಷ್ಟೇ ನನ್ನ ಬುಕ್ಕಲ್ಲಿ ಬರೆದಿದೆ. ಸಿಂಪಲ್ ಆಗಿದೆ. ಏನು ಕಾಂಪ್ಲೆಕ್ಸ್ ಇದೆ ಮೇಡಮ್ ಇದರಲ್ಲಿ? ಡೌಟೇ ಇಲ್ಲ ಇದರಲ್ಲಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ಪ್ಲೀಸ್ ಅಕ್ಸೆಪ್ಟ್ ದಿಸ್ ಆ್ಯಂಡ್ ಫಾಲೋ ದಿಸ್. ಓಕೆ. ಹಾಗೆ ವೀಕ್ಷಕರೇ, ಗುರೂಜಿಯವರು ಈ ರೀತಿ ಕಾರ್ಯಕ್ರಮಗಳ ಮುಖಾಂತರ, ವರ್ಕ್ಶಾಪ್ ಮುಖಾಂತರ ಹಣ ಸಂಪಾದನೆ ಮಾಡೋದು ಹೇಗೆ, ಐಶ್ವರ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಹೇಗೆ, ಯಾವ ರೀತಿ ಬಿಸ್ನೆಸ್ ಮಾಡಬಹುದು, ಬಿಸ್ನೆಸ್ನ ಟೆಕ್ನಿಕ್ಗಳು, ಹಾಗೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಕೌಟುಂಬಿಕ ಕಲಹ, ಹೀಗೆ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ಕಾರಣಗಳೇನು, ಅದಕ್ಕೆ ಯಾವ ರೀತಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಾವು ಉತ್ತಮವಾದಂಥ ಜೀವನವನ್ನು ನಡೆಸಬಹುದು, ಇದೆಲ್ಲದರ ಬಗ್ಗೆ ಕಾರ್ಯಾಗಾರದ ಮುಖಾಂತರ, ಕಾರ್ಯಕ್ರಮಗಳ ಮುಖಾಂತರ, ಪುಸ್ತಕಗಳ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಬರ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಗಾರ ಅಕ್ಟೋಬರ್ 26ಕ್ಕೆ ನಡೀತಾ ಇದೆ. ಈ ಕಾರ್ಯಾಗಾರ ಎಲ್ಲಿ ನಡೆಯುತ್ತೆ, ಯಾವ ರೀತಿಯಾಗಿ ಕಾರ್ಯಾಗಾರವನ್ನು ಅಟೆಂಡ್ ಮಾಡಬಹುದು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮಗೂ ಕೂಡ ಈ ರೀತಿ ಸಮಸ್ಯೆಗಳಿದ್ರೆ ಸುಲಭವಾಗಿ, ಖಂಡಿತವಾಗ್ಲೂ ನಿಮಗೆ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ. ಹಾಗಾಗಿ ಮಿಸ್ ಮಾಡಬೇಡಿ. ಇದೇ ಅಕ್ಟೋಬರ್ 26ರಂದು ನಡೆಯುವಂತಹ ಕಾರ್ಯಾಗಾರವನ್ನು ನೀವು ಕೂಡ ಅಟೆಂಡ್ ಮಾಡಿ. ಇನ್ನು ಗುರೂಜಿ, ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಸುಲಭವಾದಂತಹ ಮಾರ್ಗೋಪಾಯಗಳು, ವಿದ್ಯೆ, ತಂತ್ರ, ಮಂತ್ರ ಅಂತಲೇ ಹೇಳಬಹುದು, ಒಂದಷ್ಟು ಟಿಪ್ಸನ್ನು ನೀವು ಕೊಡ್ತಾ ಬರ್ತಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ಒಂದು ಉಪಾಯದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಿದ್ದೀರಿ? ವೆರಿ ಸಿಂಪಲ್ ಟೆಕ್ನಿಕ್ ಇದೆ, ತುಂಬ ಕಾಂಪ್ಲಿಕೇಟೆಡ್ ಟೆಕ್ನಿಕ್ ಅಲ್ಲ. ದಯವಿಟ್ಟು ಇದನ್ನೆಲ್ಲ ಮಾಡಬೇಕು. ನಾನು ಹೇಳೋದನ್ನೆಲ್ಲ ಸೀರಿಯಸ್ ಆಗಿ ಮಾಡಬೇಕಪ್ಪ, ಮಾಡಲೇಬೇಕು ಅಷ್ಟೇ. ಸೊ ಎಲ್ಲರ ಪರ್ಸ್ನಲ್ಲೂ 9,000 ಇರಬೇಕಪ್ಪ.
ಎಲ್ಲರ ಪರ್ಸಲ್ಲಿ ಎಷ್ಟಿರಬೇಕು? 9,000 ಕ್ಯಾಶ್ ಇರಬೇಕು. ಗೊತ್ತಿರಲಿ, 9,000 ಕ್ಯಾಶ್ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಅದಿರಬೇಕು. ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಆ ದುಡ್ಡಿಗೆ ಮುತ್ತು ಕೊಡಬೇಕು, ಪರ್ಸಲ್ಲಿ ಇಟ್ಕೋಬೇಕು. ಇನ್ನು ನಿಮಗೆ ಖರ್ಚಿಗೆ ಬೇಕಾಗಿರೋದನ್ನ ಸೆಪ್ರೇಟಾಗಿ ಅಲ್ಲೇ ಪರ್ಸಲ್ಲಿ ಎಲ್ಲಾದರೂ ಎತ್ತಿಟ್ಕೊಳ್ಳಿ. ಅದರಲ್ಲಿ ಮಾತ್ರ ಖರ್ಚು ಮಾಡಿ. ಈ 9,000 ಕ್ಯಾಶ್ನ ಯಾವುದೇ ಕಾರಣಕ್ಕೂ ಮುಟ್ಟೋ ಆಗಿಲ್ಲ. ಎಷ್ಟು ಜನ ಇಟ್ಟಿದ್ದೀರಾ? ಯಾಕೆ ಇಡಬೇಕು? 9,000ನೇ ಯಾಕೆ ಇಡಬೇಕು? ಅಥವಾ ಇಡದೇ ಇದ್ರೆ ಏನಾಗುತ್ತೆ? ಇದೆಲ್ಲವೂ ನಾನು ನೇರವಾಗಿ ಕೇಳಿ ವರ್ಕ್ಶಾಪಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಬಟ್ ಇವಾಗ ಇಲ್ಲಿ ವಾಹಿನಿಯಲ್ಲಿ ಇಷ್ಟೇ ಹೇಳೋಕ್ಕಾಗುತ್ತೆ, ನೀವು 9,000 ಇಡಿ ಅಷ್ಟೇ. ಇದು ಒಂದನೇ ಟೆಕ್ನಿಕ್ಕು. ಎರಡನೇ ಟೆಕ್ನಿಕ್ಕು, ಯಾರೆಲ್ಲ ಶ್ರೀಮಂತರಾಗಲೇಬೇಕು ಅಂತಿದ್ದೀರೋ ಅವರೆಲ್ಲರೂ ಇನ್ನೊಂದು ಈ 1, 2, 3 ತಿಂಗಳಲ್ಲಿ ಎಲ್ಲರೂ ಒಂದು ಫ್ಲೈಟಲ್ಲಿ ಹೋಗಬೇಕು. ನಿಮಗೆ ಯಾವ ಜಾಗ ಇಷ್ಟನೋ ಆ ಜಾಗಕ್ಕೆ ಹೋಗಿ ಬರಬೇಕು. ಇದೇನಪ್ಪ ಇದು ಶ್ರೀಮಂತರಾಗೋದಕ್ಕೂ ಫ್ಲೈಟಲ್ಲಿ ಹೋಗೋದಕ್ಕೆ ಏನು ಸಂಬಂಧ ಅಂತ ನಾನು ಇದ್ರ ಬಗ್ಗೆನೂ ಹೇಳ್ತೇನೆ. ಈ 3 ತಿಂಗಳಲ್ಲಿ ಎಲ್ಲರೂ ಫ್ಲೈಟ್ ಬುಕ್ ಮಾಡಿ, ಆಮೇಲೆ ವಿಶೇಷವಾಗಿ ಟರ್ಮಿನಲ್ 2 ಇಂದ ಹೋಗಿ. ಬ್ಯಾಂಗ್ಳೂರು ಟರ್ಮಿನಲ್ 2 ಒಳ್ಳೆ ಫಾರಿನ್ ರೀತಿ ಇದೆ. ಸೊ ಸಾಧ್ಯವಾದರೆ ಟರ್ಮಿನಲ್ 2 ಅಲ್ಲಿ ಹೋಗಿ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ. ಸೊ ಸಾಲ ಇರೋರು ಹೋಗಬೇಕು, ಸಾಲ ಮಾಡಿ ಆದರೂ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ನಾನೇ ಹೇಳ್ತಿರೋದು. ಸಾಲ ಮಾಡಿ ಏನು ಆಡಂಬರ ಮಾಡಬಾರ್ದು ಅಂತ ಹೇಳ್ತೀನಿ, ಬಟ್ ಆದರೂ ಈ ವಿಚಾರದಲ್ಲಿ ನಾನೇ ಹೇಳ್ತಿದ್ದೀನಿ, ಯು ಮಸ್ಟ್ ಗೋ, ಯು ಮಸ್ಟ್ ಟ್ರಾವೆಲ್. ಆಫ್ಟರ್ ಆಲ್ ಲೈಫ್ ಈಸ್ ಆಫ್ ಮೆಮರೀಸ್ ಆ್ಯಂಡ್ ದ್ಯಾಟ್ ವಿಲ್ ಗಿವ್ ರಿಚ್ ಮೈಂಡ್ಸೆಟ್ ಡೆವಲಪ್ ಆಗುತ್ತೆ. ಇದು ಸೂಕ್ಷ್ಮತೆಗಳನ್ನು ನಾನು ಕಾರ್ಯಾಗಾರದಲ್ಲಿ ವರ್ಕ್ಶಾಪಲ್ಲಿ ನೇರವಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಎಲ್ಲರ ಪರ್ಸಲ್ಲೂ 9,000 ಇರಬೇಕು. ಎರಡನೇದು, ಎಲ್ಲರೂ ಫ್ಲೈ ಮಾಡ್ಕೊಂಡು ಬನ್ನಿ. ನಾನು ನಿಮಗೆ ವರ್ಕ್ಶಾಪಲ್ಲಿ ನೇರವಾಗಿ ಸಿಗ್ತೇನೆ. ಸಾಲ ಮುಕ್ತರಾಗೋಣ, ವ್ಯಾಪಾರ ಮಾಡೋಣ, ಶ್ರೀಮಂತರಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ. ಸೊ ವೀಕ್ಷಕರೇ, ಕೇಳಿದ್ರಲ್ಲ, ಗುರೂಜಿಯವರ ಮಾಹಿತಿಯನ್ನು ಕೇಳ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲೂ ನಾವು ಎಷ್ಟೊಂದು ಕಷ್ಟ, ನಮ್ಮ ಜೀವನನೇ ಮಾಡೋಕ್ಕಾಗ್ತಿಲ್ಲ ಅಂತ ಕೊರಗ್ತಾ ಇರ್ತೀವಿ. ಆದರೆ ಇವ್ರ ಮಾತು ಕೇಳ್ತಾ ಇದ್ರೆ ಇದೆಲ್ಲದರಿಂದ ನಾವು ಕೂಡ ಆಚೆ ಬರಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್, ಒಂದು ವಿಶ್ವಾಸ ನಮ್ಮಲ್ಲಿ ಮೂಡುತ್ತೆ. ಸೊ ಹಾಗಾಗಿ ಗುರೂಜಿಯವರು ಪ್ರತಿ ತಿಂಗಳು ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾರೆ. ಅಕ್ಟೋಬರ್ 26ಕ್ಕೆ ಈ ವರ್ಕ್ಶಾಪ್ ನಡೀತಾ ಇದೆ. ವರ್ಕ್ಶಾಪ್ ಎಲ್ಲಿ ನಡೆಯುತ್ತೆ, ಹೇಗೆ ಈ ವರ್ಕ್ಶಾಪನ್ನು ಅಟೆಂಡ್ ಮಾಡಬಹುದು, ನಿಮಗೆ ಯಾವ ರೀತಿ ಸಮಸ್ಯೆ ಇದೆ, ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಈ ವರ್ಕ್ಶಾಪನ್ನು ಅಟೆಂಡ್ ಮಾಡಿ ನಿಮಗೆ ಬೇಕಾಗಿರುವಂತಹ ಮಾರ್ಗದರ್ಶನ, ಹಣದ ಸಮಸ್ಯೆಗೆ ಪರಿಹಾರವನ್ನು ಖಂಡಿತವಾಗ್ಲೂ ನಮ್ಮ ಗುರೂಜಿಯವರು ನಿಮಗೆ ಕೊಡ್ತಾರೆ. ಹಾಗಾಗಿ ತಪ್ಪದೆ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಈ ವರ್ಕ್ಶಾಪನ್ನು ಒಂದ್ಸಲ ಅಟೆಂಡ್ ಮಾಡಿ ನೀವು ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ಮತ್ತಷ್ಟು ಹಣ, ಐಶ್ವರ್ಯ, ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳು, ಇವುಗಳಿಗೆ ಪರಿಹಾರದೊಂದಿಗೆ ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.